ತುಳಸಿ ಮಾತೆಯನ್ನ ವಿಷ್ಣು ಯಾಕೆ ಮದುವೆ ಆದಂತ ಗೊತ್ತಿದೆಯಾ? ತುಳಸಿ ದಳವಿಲ್ಲದೆ ವಿಷ್ಣುವಿನ ಯಾವ ಪೂಜೆಯೂ ಸಂಪನ್ನವಾಗಲ್ಲ. ಯಾಕೆಂದ್ರೆ ಕ್ರೂರಿ ರಾಕ್ಷಸ ಜಲಂಧರ್ನ ಮಡದಿ ವೃಂದ ಪತಿವ್ರತೆ. ಈಕೆಯ ಪತಿವ್ರತೆ ಶಕ್ತಿ ಜಲಂಧರನನ್ನು ಕಾಪಾಡುತ್ತಿತ್ತು. ಅಟ್ಟಹಾಸದಿಂದ ಮೆರೆಯುತ್ತಿದ್ದ ಜಲಂಧರನ ವಿರುದ್ಧ ದೇವತೆಗಳು ವಿಷ್ಣುವಿಗೆ ದೂರನ್ನು ಕೊಡ್ತಾರೆ. ಆದರೆ ವೃಂದಾಳ ಪತಿವ್ರತ ಶಕ್ತಿಯಿಂದ ಜಲಂಧರನನ್ನು ಕೊಲ್ಲುವುದು ಸಾಧ್ಯವಾಗ್ತಿರ್ಲಿಲ್ಲ. ಧರ್ಮ ರಕ್ಷಣೆಗಾಗಿ ವಿಷ್ಣು ಇಲ್ಲಿ ಒಂದು ಕಪಟ ನಾಟಕವನ್ನು ರಚಿಸುತ್ತಾರೆ. ವೃಂದಾಳ ಮುಂದೆ ವಿಷ್ಣು ಜಲಂಧರನ ರೂಪ ತಾಳಿ ಪ್ರಕಟವಾಗುತ್ತಾರೆ. ರೂಪಾಂತರಗೊಂಡ ವಿಷ್ಣುವನ್ನು ತನ್ನ ಗಂಡನೆ ಎಂದು ನಂಬಿದ ವೃಂದೆ ವಿಷ್ಣುವ ಜೊತೆ ರಮಿಸುತ್ತಾಳೆ. ಪತಿವ್ರತ ಭಂಗವಾದ ವೃಂದಾಳ ಪತಿ ಜಲಂಧರನ ಶಕ್ತಿ ಕುಂದುತ್ತದೆ. ಅದೇ ಹೊತ್ತಿಗೆ ಶಿವ ಜಲಂಧರನನ್ನು ವಧಿಸುತ್ತಾರೆ. ವಿಷ್ಣುವಿನ ಕಪಟವನ್ನು ಅರಿತ ವೃಂದ ವಿಷ್ಣು ಕಲ್ಲಾಗುವಂತೆ ಶಾಪ ಕೊಡುತ್ತಾರೆ. ಅವಮಾನಗೊಂಡ ವೃಂದ ತನ್ನನ್ನು ತಾನೇ ಬೆಂಕಿಗೆ ಆಹುತಿ ಕೊಡ್ತಾಳೆ. ವೃಂದಳ ದೇಹದ ಬೂದಿಯಿಂದ ತುಳಸಿ ಮಾತೆ ಹುಟ್ಟುತ್ತಾಳೆ. ವೃಂದಳ ಶಾಪವನ್ನು ವರವಾಗಿ ಸ್ವೀಕರಿಸಿದ ವಿಷ್ಣು ಸಾಲಿಗ್ರಾಮ ಕಪ್ಪು ಕಲ್ಲಾಗಿ ಪ್ರಕಟವಾಗಿ ತುಳಸಿಗೆ ವಿಶೇಷ ಸ್ಥಾನಮಾನ ಸಿಗಲು ತುಳಸಿಯನ್ನು ಮದುವೆಯಾಗುತ್ತಾರೆ. ತನ್ನ ಪೂಜೆಯಲ್ಲಿ ತುಳಸಿ ದಳವಿಲ್ಲದೆ ಪೂಜೆ ಸಂಪನ್ನವಾಗುವುದಿಲ್ಲ. ಎಲ್ಲಾ ಭಕ್ತಾದಿಗಳು ಮನೆಯ ಮುಂದೆ ತುಳಸಿಯನ್ನು ನೆಟ್ಟು ತುಳಸಿಗೆ ಮೊದಲ ಪೂಜೆಯನ್ನು ಕೊಡಬೇಕೆಂದು ಆಹ್ವಾನ ಮಾಡುತ್ತಾರೆ. ಪ್ರಬೋಧಿನಿ ಏಕಾದಶಿ ಎಂದು ಕಾರ್ತಿಕ ಮಾಸದಲ್ಲಿ ಹಿಂದೂಗಳು ತುಳಸಿ ವಿವಾಹವನ್ನು ಆಚರಿಸುತ್ತಾರೆ.